ಇವತ್ತು ಒಂದು ಪತ್ರಿಕಾಗೋಷ್ಠಿ ವಿಶೇಷ ಏನಂತ ಹೇಳಿದ್ರೆ, ಈಗಾಗಲೇ ರಾಜ್ಯ ರಾಷ್ಟ್ರ ಗೊತ್ತಿದ್ದ ಹಾಗೆ ಎಸ್ಸಿ ಮೀಸಲಾತಿನಲ್ಲಿ ಒಳ ಮೀಸಲಾತಿ ಕೊಡಬೇಕಂತ ಈಗಾಗಲೇ 35 ವರ್ಷ ಚಳವಳಿ. ಹಾಗಾಗಿ ಕಾಂಗ್ರೆಸ್ ಬಿಜೆಪಿ ದಳಗಳು ಆಶ್ವಾಸನೆ ಕೊಟ್ಟು ನಮ್ಮ ಓಟ್ಗಳು ತಗೊಂಡು 30 ವರ್ಷ ಸರ್ಕಾರಗಳು ಮಾಡಿದ್ರು, ಅವು ಮಾಡಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ, 7 ಬೆಂಚು. ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಸ್ವಾಗತ ಮಾಡಿದರು, ಆಂಧ್ರ ತೆಲಂಗಾಣದವರು ಮಾಡಿದರು. ಆದರೆ ಆಂಧ್ರ ತೆಲಂಗಾಣದವರು ಇಂಪ್ಲಿಮೆಂಟೇಷನ್ ಮಾಡಿದರು, ಕರ್ನಾಟಕ ಸರ್ಕಾರ ಮಾಡಲಿಲ್ಲ. ಅದಾದಮೇಲೆ ನಾಗಮೋಹನ್ ದಾಸ್ದು ಒಂದು ಸಮಿತಿ ಮಾಡಿದರು. ನಾಗಮೋಹನ್ ದಾಸು ಕೂಡ ಆ ಸಮಿತಿಯಲ್ಲಿ ಭಾಳ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಆ ರಿಪೋರ್ಟನ್ನು ಕೊಟ್ಟರು. ಅಂದರೆ ಯಾವ ರೀತಿ 6 ವಲಯ ಸಮುದಾಯ, 6 ಮಾದಿಗರು, ಒಂದು ಅಲೆಮಾರಿ ಮತ್ತು ಉಳಿದ 4 ಲಂಬಾಣಿ ಬೋವಿ ಅಂತ ಅಷ್ಟು ದುಡ್ಡು ಖರ್ಚು ಮಾಡಿ ತಗೊಂಡಂಥ ರಿಪೋರ್ಟನ್ನು ಸಾರಸಟ್ಟಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೆಲವು ಪಟಭದ್ರ ಶಕ್ತಿಗಳಿಗೆ ಮಣಿದು ಅದನ್ನು ಕಸದ ಬುಟ್ಟಿಗೆ ಎಸ್ತರು. ಅದಾದ ಮೇಲೆ ರಾಜಕೀಯದ ಕಾರಣಕ್ಕೋಸ್ಕರ ಅವರೇ ಒಂದು 3 ಗುಂಪಾಗಿ ಮಾಡಿದರು. ಒಂದು ವಲಯ ಮಾದಿಗ, ಆಮೇಲೆ ಲಂಬಾಣಿ ಬೋವಿ, ಕೊರ್ಮ ಕೊರ್ಚ. ಅಂದರೆ 6 2 ಸಮುದಾಯಕ್ಕೆ 5 ಬಂದು ಲಂಬಾಣಿ ಬೋವಿ ಮತ್ತು ಅಲೆಮಾರಿ ಕೊರ್ಮ ಕೊರ್ಚ ಅಂತೇಳಿ. ಸರಿ, ಮಾಡ್ತಾ ಇರೋವಾಗ ಅಪ್ಪರ್ ಹೌಸಲ್ಲಿ ಪಾಸ್ ಆಯ್ತದು. ಆಮೇಲೆ ಚರ್ಚೆ ಇದರಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಪಾಸ್ ಆಯಿತು, ಲೋಯರ್ ಹೌಸಲ್ಲಿ ಪಾಸ್ ಆಯಿತು, ಅಪ್ಪರ್ ಹೌಸ್ ಪಾಸ್ ಆಯಿತು, ಕ್ಯಾಬಿನೆಟ್ ಎಲ್ಲ ಪಾಸ್ ಕೂಡ ಆಯಿತು. ಇಂಪ್ಲಿಮೆಂಟೇಷನ್ ಮಾಡಬೇಕಾಯಿತು, ಮಾಡಲ್ಲ, ಲೇಟ್ ಮಾಡಿದರು. ಹುಬ್ಳಿನಲ್ಲಿ ಇವತ್ತು ನಿರುದ್ಯೋಗಿಗಳೊಂದು ಪ್ರೊಟೆಸ್ಟ್ ಮಾಡಿದರು. ಖಾಲಿರೋ ಹುದ್ದೆ ತುಂಬಿ 2,80,000 ಅಂತ. ಆ ಒಂದೇ ಅವ್ರು ಪ್ರೊಟೆಸ್ಟ್ ಮಾಡಿದ್ರಿಂದನೇ ನೆಕ್ಸ್ಟೇ ಅವರು ಕ್ಯಾಬಿನೆಟ್ ಕದ್ದು ತುಂಬ್ತೀವಿ ಅಂತೇಳಿ 56,000 ಹುದ್ದೆನ ತುಂಬಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಸ್ವಾಗತಿಸ್ತೀವಿ, ನಮ್ಮದೇನು ವಿರೋಧ ಏನಿಲ್ಲ. ಆದರೆ 35 ವರ್ಷ ಚಳವಳಿ ಮಾಡ್ತಕ್ಕಂಥ ಒಳ ಮೀಸಲಾತಿ ವಿಚಾರ ಬಂದಾಗ ಆ ಒಳ ಮೀಸಲಾತಿಯನ್ನು ಅದರಲ್ಲಿ ಅಳವಡಿಸಿಲ್ಲ, ಬಿಟ್ಬಿಟ್ಟು ಮಾಡಿದ್ದಾರೆ. ಅದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ 50% ಮೇಲೆ ಹೋಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅದರಿಂದ ಇದನ್ನ 50%ಅಲ್ಲಿ ಮಾಡಬೇಕು ಅಂತ. 10% ಎಕನಾಮಿಕ್ಲಿ ವೀಕರ್ಸ್ ಅಂತ ಮಾಡಿದಾಗ ಇದೆಲ್ಲ ಬರಲಿಲ್ಲ, ಆ ವಿಚಾರ ಬೇಡ. ಈಗ ಆಯಿತು, ಇನ್ನು 50ರಲ್ಲಿ ನೀವು ಮಾಡಬೇಕಾದ್ರೂ ಕೂಡ ಇದರಲ್ಲಿ ಮಾಡಬೇಕು. ಇದರಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು? ಒಳ ಮೀಸಲಾತಿನ ಅಳವಡಿಸ್ಬೇಕು. ಒಳ ಮೀಸಲಾತಿನ ಅಳವಡಿಸ್ತೀರ ಇವರು ಏಕಾಏಕಿ ಬಂದು 2023 ಪ್ರಕಾರ ನಾವು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಹತ್ರ 2-3 ಮೀಟಿಂಗು ನಮ್ಮ ಸಮುದಾಯದ SC ಸಮುದಾಯದ ಮೀಟಿಂಗ್ಗಳಾಗಿದೆ, ಮಂತ್ರಿಗಳದ್ದು MLAಗಳದಾಗಿದೆ. ಬಟ್ ನಮ್ಮದು ಕೂಡ ಮೀಟಿಂಗ್ ಆಗಿದೆ. ಆದರೂ ಕೂಡ ನೋಟಿಫಿಕೇಶನ್ನ ಹೊಡಿಸ್ಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಹೊಡಿಸಿದ ಮೇಲೆ 56,000 ಒಳಗಡೆ ಬರ್ತಕ್ಕಂಥ ಹುದ್ದೆಗಳು ಈ ಮಾದಿಗ ಮತ್ತು ಉಪಜಾತಿಗಳಿಗೆ ಭಾಳ ಅನ್ಯಾಯ ಆಗ್ತದೆ. ಅದು ಮಾದಿಗ ಮತ್ತು ಉಪಜಾತಿಗಳಿಗೂ ಅನ್ಯಾಯ ಆಗಬಾರ್ದು, ಅದೇ ಥರ ಲಂಬಾಣಿ ಬೋವಿಗೂ ಆಗಬಾರ್ದು, ಅಥವಾ ವಲಯ ಸಮುದಾಯದವರಿಗೂ ಆಗಬಾರ್ದು. ಬಟ್ ಇದ್ರ ಉದ್ದೇಶ ಕೆಲವರಿಗೆ ಇರೋದೇನಪ್ಪ ಅಂದರೆ ಸತಾಯ ಇವ್ರಿಗೇನು ಆಗಲೇಬಾರ್ದು ಅಂತೇಳಿ ಅದು ಒಳಸಂಚನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಭಾಳಷ್ಟು ದೊಡ್ಡ ಪಾತ್ರ ಬಂದು ಮಹದೇವಪ್ಪರದಿದೆ, ಅವರ ಸ್ವಾಮೀಜಿಗಳದ್ದಿದೆ, ಆಮೇಲೆ ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಮಂತ್ರಿಗಳದ್ದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಮೇನಾಮೇಷವನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ಇದೇ 12ನೇ ತಾರೀಕು ನಾವು ಈ ಒಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಎಲ್ಲ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಲ್ಲ ಒಂದಾಗಿ ನಾವು ಆ ಕಾರ್ಯಕ್ರಮ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಅವತ್ತು ಕ್ಯಾಬಿನೆಟ್ ಕೂಡ ಇದೆ. ಸಿದ್ದರಾಮಯ್ಯನವರು ಅವತ್ತು ತೀರ್ಮಾನ ತಗೊಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಸಿದ್ದರಾಮಯ್ಯನವರು ಭಾಳ ಮಾತಾಡ್ತಾರೆ, ಅವ್ರ ಹಿಂದೆ ಮುಂದೆ ಇರೋರು ಮಾತಾಡ್ತಾರೆ. ಆದರೆ ಸಾಮಾಜಿಕ ನ್ಯಾಯದಲ್ಲಿ ಬಂದಾಗ ಕಡೆ ಮನುಷ್ಯನಿಗೆ ಸಿಗಬೇಕಾದ್ದು ಎಲ್ಲ ಸೌಕರ್ಯ ಅಂತೇಳಿ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಇವರು ತಿರಸ್ಕಾರ ಮಾಡಿದ್ದಾರೆ, ಸಂವಿಧಾನವನ್ನು ತಿರಸ್ಕಾರ ಮಾಡಿದ್ದಾರೆ, ಅಥವಾ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇದ್ರ ತಿರಸ್ಕಾರ ಮಾಡ್ತಕ್ಕಂಥ ಜನನೇ ಇವತ್ತು ಸಂವಿಧಾನ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತ ನಾವು ಹೇಳ್ಬೇಕಾಗ್ತದೆ. ಅದಕ್ಕೆ 12ನೇ ತಾರೀಕಾದರೂ ಅದು ತೀರ್ಮಾನ ತಗೊಂಡು ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ವಿತ್ಡ್ರಾ ಮಾಡಿ ಒಳ ಮೀಸಲಾತಿನ ಇನ್ಕ್ಲೂಡ್ ಮಾಡ್ಬೇಕಂತ ನಮ್ಮ ಒತ್ತಾಯ ಇದೆ. 12ಕ್ಕೆ ಇದು ಮಾಡಬೇಕು. 12ಕ್ಕೆ ಬೃಹತ್ ಪ್ರತಿಭಟನೆ ಇದೆ. 12ಕ್ಕೆ ಏನನ್ನ ಮಾಡಲಿಲ್ಲ ಅಂದರೆ ಇದನ್ನ ನೆಕ್ಸ್ಟ್ ಏನು ಮಾಡ್ಬೇಕು ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲ ಜಂಟಿ ಹೋರಾಟ ಸಮಿತಿಯನ್ನ ನಾವು ಅದನ್ನ ಒಟ್ಟಿಗೆ ತಗೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಟೈಮಲ್ಲಿ ಹೇಳಕ್ ನಾವು ಇಷ್ಟಪಡ್ತೀವಿ. ನಾವೆಲ್ಲ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಮಾನಸಂದ್ರಪ್ಪ ಮುನಿಯಪ್ಪ ಅವರ ನಾಯಕತ್ವದಲ್ಲಿ ಈ ಒಂದು ದೊಡ್ಡ ಹೋರಾಟವನ್ನು 12ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. SC ವರ್ಗೀಕರಣ, ಒಳ ಮೀಸಲಾತಿ ಜಾರಿ ಆಗ್ಬೇಕಂದ್ರೆ ಸುದೀರ್ಘ 30-35 ವರ್ಷ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತ ಸಾಮಾಜಿಕ ನ್ಯಾಯ ಪಡ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ
ನಾವು 101 ಜಾತಿಗೆ, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗೆ ಸಮಾನವಾಗಿ ಹಂಚಿಕೆ ಆಗ್ಬೇಕಂತ ನಮ್ಮ ಗುರಿ. ಹಾಗಾಗಿ ಈಗಾಗಲೇ ರಾಜ್ಯದ ತುಂಬ ನಡೀತಾ ಇದೆ ಹೋರಾಟಗಳು, ಎಲ್ಲ ಹಂತದಲ್ಲಿ ಹೋರಾಟ ನಡೀತಾ ಇದೆ. ಮತ್ತು ಈ ಹೋರಾಟಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುವುದರಿಂದ ಇವತ್ತು ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ನಗರಕ್ಕೆ ಫ್ರೀಡಂ ಪಾರ್ಕ್ ಬರ್ತಾ ಇದ್ದೀವಿ. ಮತ್ತು 12ನೇ ತಾರೀಕು ಏನಾದರೂ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ತಗೊಂಡು ಏನಾದರೂ ನಮ್ಮ ಪರವಾಗಿ ಬಂದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಬರದೇ ಇದ್ರೆ ಆ ಒಂದು ನಾವೇನು ಧರಣಿ ಸತ್ಯಾಗ್ರಹ ಕುತ್ಕೊಂಡಿರ್ತೀವಿ, ನಾವು ನಮ್ಮ ಒಳ ಮೀಸಲಾತಿ ಜಾರಿ ಆಗುವವರೆಗೂ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಈಗಾಗಲೇ 20 ಸಂಘಟನೆಗಳ ರಾಜ್ಯಾಧ್ಯಕ್ಷರು ಮತ್ತು ಬಹುಜನ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾನಸಂದ್ರ ಮುನಿಯಪ್ಪ ಅವರ ನಾಯಕತ್ವದಲ್ಲಿ ಈ ಹೋರಾಟವನ್ನು ನಾವು ತೀವ್ರಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮತ್ತು ನನ್ನ ಸಮುದಾಯದ ಹೋರಾಟಗಾರರಿಗೆ, ಸಮಾಜದ ಬಂಧುಗಳಿಗೆ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಬನ್ನಿ, ಭಾಗವಹಿಸಿ, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ರಾಜ್ಯದ 31 ಜಿಲ್ಲೆಯಲ್ಲಿರುವಂತಹ 31 ಜಿಲ್ಲೆಯಂತ ನಮ್ಮ ಸಮುದಾಯದ ಬಂಧುಗಳು ಭಾಗವಹಿಸಬೇಕು. ಹಾಗೆ ನಮ್ಮ ಏನು ಕಸ ಗುಡಿಸುತ್ತಿರುವಂತಹ ಪೌರ ಕಾರ್ಮಿಕರು, ಈಗ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ 10 ಲಕ್ಷ ಜನ ಇದ್ದಾರೆ ನಮ್ಮವರು, ಅವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಯಾಕಂತಂದ್ರೆ ನಿಮ್ಮ ಮಕ್ಕಳಿಗೆ ಉದ್ಯೋಗಗಳು ಸಿಗುವಂತ ಈ ಒಂದು ಸನ್ನಿವೇಶದಲ್ಲಿ ಈಗಾಗಲೇ ಸರ್ಕಾರ ಅರಾತುರಿಯಲ್ಲಿ 56,342 ಹುದ್ದೆಗಳನ್ನು ತುಂಬಲಿಕ್ಕೆ ಮುಂದಾಗಿದ್ದಾರೆ. ಹಾಗೆ ನಮ್ಮ ಬ್ರದರ್ ಹೇಳಿದಾಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಒಂದು ಹೋರಾಟಕ್ಕಿಳಿದಂತ ಸಂದರ್ಭದಲ್ಲಿ ಇವತ್ತು ಖಾಲಿ ಇರುವಂತಹ ಹುದ್ದೆಗಳು ಅಂತಂದ್ರೆ 2,80,000 ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಒಳ ಮೀಸಲಾತಿ ಜಾರಿ ಆದ ನಂತರನೇ ಈ ಉದ್ಯೋಗಗಳನ್ನು ತುಂಬಬೇಕಂತೇಳಿ ನಮ್ಮ ಡಿಮ್ಯಾಂಡ್. ಒಂದು ವೇಳೆ ಸಿದ್ದರಾಮಯ್ಯ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಅಥವಾ ಮಲತಾಯಿ ಧೋರಣೆ ತೋರಿಸಿದ್ರೆ ಮುಂದೆ ಆಗುವಂತ ಅನಾಹುತಗಳು ಅವರೇ ಕಾರಣ ಆಗ್ತಾರೆ.